ಈ ಜಗವ ಕಂಡ ವೈರಾಗ್ಯದ ವಲ್ಲದಿ ಯರನಾಳದ ಜೊತೆಗೆ ಮುಳುಗುಂದನ್ನ ಬೆಳಗಿದಂತಹ ಬಾಲಲೀಲ ಮಹಂತ ಶಿವಯೋಗಿಗಳನ್ನ ದಟ್ಟ ದಾರಿದ್ರ್ಯದ ಮಧ್ಯದಲ್ಲಿ ಬದುಕುತ್ತಿದ್ದಂತಹ ಜನರಿಗೆ ಜ್ಞಾನದ ದೀವಿಗೆಯನ್ನ ಹಚ್ಚಿ ಉದ್ಧರಿಸಿದಂತಹ ವಿದ್ಯಾರ್ಥಿಗಳೇ ಜೀವಂತ ದೇವರು, ವಿದ್ಯಾಲಯಗಳೇ ದೇವಾಲಯ ಎಂಬ ವಾಕ್ಯದೊಂದಿಗೆ ಅಚ್ಚಳಿಯದಂತ ಶಿಕ್ಷಣ ಕ್ರಾಂತಿ ಮಾಡಿ ಈ ಜಿಲ್ಲೆಗೆ ಅದ್ಭುತವಾದಂತಹ PLD ಸಂಸ್ಥೆಯನ್ನ ಕೊಟ್ಟಂತಹ ನನ್ನ ಅಜ್ಜನವರಾದಂತಹ ತಪಸ್ವಿ ಯರನಾಳದ ಜೊತೆಗೆ ಬಂಧನಾಳವನ್ನು ಬೆಳಗಿದಂತ ಪೂಜ್ಯ ಸಂಗನಬಸವ ಮಹಾಶಿವಯೋಗಿಗಳನ್ನ ಸ್ಮರಣೆ ಮಾಡಿಕೊಂಡು ನನ್ನನ್ನು ಉದ್ಧಾರ ಮಾಡಿದಂತಹ ಪರಮ ತಪಸ್ವಿ ತೇಜೋಮೂರ್ತಿ ಅಭಿನವ ಅಲ್ಲಮ ಎಂದು ಪ್ರಖ್ಯಾತರಾದಂತಹ ನಿರಂಜನ ಪ್ರಣವ ಸ್ವರೂಪಿ ದಯಾನಂದ ಮಹಾಶಿವಯೋಗಿಗಳನ್ನ ಕೂಡ ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಆ ಹರಿಹರ ಸುತನಾದಂತಹ ಚೈತನ್ಯ ಸ್ವರೂಪನಾಗಿ ಆ ಒಂದು ಶಬರಿಮಲೆಯಲ್ಲಿ ನೆಲೆ ನಿಂತು ನೆಲದವರ ಮನದಲ್ಲಿ ಬಂದು ಎಲ್ಲರನ್ನು ಉದ್ಧರಿಸುತ್ತಿರುವಂತಹ ಮಹಾತೇಜೋ ಅಯ್ಯಪ್ಪನನ್ನ ಕೂಡ ಸ್ಮರಣೆ ಮಾಡಿಕೊಂಡು ಆ ಶಬರಿಮಲೆ ಹೋಗುವ ಸಂದರ್ಭದಲ್ಲಿ ವೃತ್ತವನ್ನು ಮಾಡಬೇಕಾಗ್ತದೆ. ವೃತ್ತಧಾರಿಗಳಾದಂತಹ ಆಗಮಿಸಿದಂತಹ ಎಲ್ಲ ಒಂದು ಮಾಲೆದಾರರಲ್ಲಿ ವಿಶೇಷವಾಗಿ ಈ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗುರುಸ್ವಾಮಿಗಳಲ್ಲಿ, ನನ್ನ ತಾಯಂದಿರಲ್ಲಿ, ಶರಣರಲ್ಲಿ ಅನಂತ ಕೋಟಿ ಶರಣಾರ್ಥಿಗಳು. ಈ ಜಗತ್ತಿನಲ್ಲಿ ಒಂದೊಂದು ವಿಷಯಕ್ಕೆ ಒಂದೊಂದು ದೇಶಗಳು ಪ್ರಚಲಿತ ಅದಾವ. ಕೈಗಾರಿಕೆ ಇಂಡಸ್ಟ್ರಿಯಲ್ ಅನ್ನುವಂಥದ್ದು ನೆನೆಸ್ಕೊಂಡಾಗ ಬರುವುದು ಜರ್ಮನಿ ನಮ್ಮ ನಗರ್ನಲ್ಲಿ. ಕಾನೂನು ಸುವ್ಯವಸ್ಥೆ ವಿದ್ಯೆ ನೆನೆಸ್ಕೊಂಡಾಗ ಬರುವುದು ಇಂಗ್ಲೆಂಡ್. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಾವು ನೆನೆಸ್ಕೊಂಡಾಗ ನಮ್ಮ ಸ್ಮರಣೆಗೆ ಬರೋದು ಜಪಾನ್ ದೇಶ. ಅದೇ ರೀತಿ ಜಗತ್ತಿನ ವಿದ್ಯಮಾನಗಳನ್ನು, ಹೊಸ ಹೊಸ ಆಯುಧಗಳನ್ನು ನೆನೆಸ್ಕೊಂಡಾಗ ಅಮೆರಿಕ ನಮ್ಮ ಸ್ಮರಣೆಗೆ ಬರ್ತದೆ. ಆದರೆ ಜಗತ್ತಿನ ಆಧ್ಯಾತ್ಮದ ವಿಚಾರವನ್ನು ನೆನೆಸ್ಕೊಂಡಾಗ ಕಾಣುವಂಥದ್ದು ನಮ್ಮ ಭಾರತ ದೇಶ. ತನಗಾಗಿ ಬದುಕಿದ್ದಲ್ಲ, ದೇವರಿಗಾಗಿ ಬದುಕುವಂಥ ಜನ ಈ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅವರು ಭಾರತೀಯರು. ಅದಕ್ಕೆ ಹೇಳಿದ್ರು ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ದೇವರಿಗಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥ ಒಂದು ಪುಣ್ಯ ಜೀವಿಗಳ ತಾಣ ಈ ಭಾರತ ದೇಶ. ವೈವಿಧ್ಯಮಯ ದೇಶ. ಇಲ್ಲಿ ಕ್ರಿಶ್ಚಿಯನ್ ಧರ್ಮ ನೋಡ್ಬೋದು, ಮುಸಲ್ಮಾನ್ ಧರ್ಮ ನೋಡ್ಬೋದು, ಸನಾತನ ಜೈನ ಧರ್ಮ, ಬೌದ್ಧ ಧರ್ಮ ಹಾಗೂ ಹಿಂದೂ ಧರ್ಮ. ಆದರೆ ಸಾಮರಸ್ಯದ ಬದುಕು ಎಲ್ಲಾದರೂ ಐತಂದ್ರೆ ಅದು ಭಾರತ ದೇಶದ. ಇಷ್ಟೆಲ್ಲ ಧರ್ಮಗಳಿದ್ರೂ ಕೂಡ ನಾವೆಲ್ಲರೂ ಒಂದು ಅನ್ನುವಂಥ ಭಾವ ಎಲ್ಲೈತಂದ್ರೆ ಅದು ಭಾರತ ದೇಶದಲ್ಲಿ. ಈ ದೇಶದ ಸಂಸ್ಕೃತಿ, ಈ ದೇಶದ ವಿಚಾರ, ವೇದಗಳ ವಿಚಾರ ಹೇಳ್ತದೆ. ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ ಅಂತ. ನೋಡಿ ಎಷ್ಟು ಸುಂದರವಾಗಿ ದೇಶದ ವೇದ ಸ್ಮೃತಿಗಳು ವೇದ. ಇಡೀ ಜಗತ್ತಿಗೆ ಒಳಿತಾಗಲಿ,
ಎಲ್ಲರಿಗೂ ಕೂಡ ಪರಮಾತ್ಮನ ಕೃಪೆಯಾಗಲಿ. ಈ ಜಗತ್ತು ಒಂದು ಮನೆ, ನಾವೆಲ್ಲರೂ ಅಣ್ಣ ತಮ್ಮದಿರು ಅನ್ನೋಂಥ ಕಲಿಸಿದಂತ ಸಂಸ್ಕೃತಿ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಸಂಸ್ಕೃತಿ, ಅದು ಭಾರತೀಯ ಬಹಳ ವಿಶೇಷವಾದದ್ದು. ಈ ಸಂಸ್ಕೃತಿಯನ್ನ ನೀವು ಎಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ. ಒಂದೇ ಕುಲದ, ಒಂದೇ ಧರ್ಮದ, ಒಂದೇ ಪಂಗಡಗಳ ಇರುವಂಥ ದೇಶಗಳಲ್ಲಿ ಇವತ್ತಿನ ದಿನ ನೋಡಬಾರ್ದು. ಬಾಂಬ್ಗಳು ಸ್ಫೋಟ ಆಗ್ತಾ ಇದ್ದಾವೆ, ಕೊಲೆ ಆಗ್ತಾ ಇದ್ದಾವೆ, ಸುಲಿಗೆ ಆಗ್ತಾ ಇದ್ದಾವೆ. ಆದ್ರೆ ಎಲ್ಲರೂ ಇಟ್ಕೊಂಡು ಶಾಂತಿಮಯ ಬದುಕು ನಾವು ನೋಡೋದಾದ್ರೆ ಅದನ್ನ ಭಾರತ ದೇಶದಲ್ಲಿ ಅದನ್ನ ಯಾರು ಕಲಿಸಿದ್ರಂತ ಹಿರಿಯರು ಕಲಿಸಿ ಹೋದ್ರು. ನಮ್ಮ ಹಿರಿಯರು ಕಲಿಸಿ ಹೋದ್ರು. ಈ ದೇಶದ ಸಂಸ್ಕೃತಿ ಅದನ್ನ ಕಲಿಸಿ ಹೋದ್ರು. ಧರ್ಮೋ ರಕ್ಷತಿ ರಕ್ಷತಃ. ಧರ್ಮ ರಕ್ಷಣೆ ನಾವು ಮಾಡಿದ್ದಾದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ. ಯಾವ ಧರ್ಮೀಯರು? ವಾಟ್ ಯು ಮೀನ್ ಬೈ ರಿಲಿಜನ್? ರಿಲಿಜನ್ ಅಂದ್ರೆ ಏನು? ಬಹಳ ಜನ ಅದನ್ನ ತಿಳ್ಕೊಂಡಿಲ್ಲ. ನಿಜವಾದ ತತ್ವ ಏನ್ ಹೇಳ್ತದ? ಧರ್ಮದ ತತ್ವ ಏನ್ ಹೇಳ್ತದ ಅಂದ್ರೆ ಒಬ್ಬರ ಕಣ್ಣೀರನ್ನ ಒರೆಸು, ಒಬ್ಬರು ಕಷ್ಟದಾಗಿದ್ರೆ ಅವ್ರಿಗೆ ಸಹಾಯ ಮಾಡು, ಒಬ್ರು ಬಳಲ್ತಾ ಇದ್ರ ಅವ್ರಿಗೆ ಅನ್ನ ಕೊಡು, ನೀರು ಕೊಡು ಅನ್ನುವಂಥದ್ದು. ಅದಕ್ಕೆ ಬಸವಣ್ಣ ಹೇಳಿದ ದಯವೇ ಧರ್ಮದ ಮೂಲವಯ್ಯ. ಲವ್ ಇಸ್ ಅ ಗಾಡ್, ಖುದಾಹಿ ಪ್ಯಾರ್ ಹಿ ಖುದಾಹಿ ಅಂತ ಹೇಳಿ ಅಲ್ಲಿ ನಮ್ಮ ಪೈಗಂಬರು ಹೇಳಿದ್ರು. ಅದಕ್ಕೆ ಎಲ್ಲ ಕೊನೆಗೆ ಅಲ್ಲೇ ಸಮ್ಮಿಲಿತ ಆಗುವಂಥದ್ದು. ಹ್ಯುಮ್ಯಾನಿಟಿ ಇಸ್ ದ ಸಿಂಬಲ್ ಆಫ್ ಮ್ಯಾನ್ ಕೈಂಡ್. ಮಾನವೀಯತೆ ಮನುಷ್ಯನ ಒಂದು ಸಂಕೇತ. ಮಾನವೀಯತೆ ಇರ್ಲಿಕ್ಕಂದ್ರೆ ನಾವು ಎಷ್ಟು ಧರ್ಮಿಷ್ಠರಾದ್ರೇನು ಉಪಯೋಗ ಆಗುವಂಥದ್ದಲ್ಲ. ಮತಾಂಧತೆ ಇರಬಾರ್ದು. ಧರ್ಮವಂತರಾಗ್ರಿ, ಮತಾಂಧತೆ ಬರಬಾರ್ದು. ನಂದ ಶ್ರೇಷ್ಠ, ನನಗಿಂತ ಇನ್ನೊಂದು ಧರ್ಮ ಕನಿಷ್ಠ ಅನ್ನುವಂಥ ಭಾವ ಐತಲ್ಲ, ಇದು ಮತಾಂಧತೆ. ಇದು ಬರಬಾರ್ದು. ಎಲ್ಲದರಲ್ಲಿ ಕೂಡ ಒಳ್ಳೇದಿರ್ತದ. ಈ ಜಗತ್ತಿನ ಯಾವ ಧರ್ಮ ಕೂಡ ಬಡದಾಡ್ರಿ ಇನ್ನೊಬ್ಬರಿಗೆ ನೋವು ಮಾಡ್ರಿ ಅಂತ ಎಲ್ಲಿ ಹೇಳಿಲ್ಲ. ಮಜಹಬ್ ನಹಿ ಸಿಕ್ಕಾತ ಆಪಸ್ ಮೇ ಭೇದ ರಖನ. ಯಾವ ಮಜಹಬ್, ಯಾವ ಧರ್ಮ ಜಗತ್ತಿನಲ್ಲಿ ಇನ್ನೊಬ್ಬರ ಜೋಡಿ ಬಡದಾಡ್ರಿ ಅಂತ ಹೇಳಿಲ್ಲ. ಎಲ್ಲಾ ಧರ್ಮ ಏನ್ ಹೇಳ್ತಾವಂದ್ರ ಸತ್ಯದಿಂದ ಬದುಕು, ಶಾಂತಿದಿಂದ ಬದುಕು, ಇನ್ನೊಬ್ಬರಿಗೆ ಪೂರಕವಾಗಿ ನಿನ್ನ ಬದುಕಿರ್ಲಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಧರ್ಮ ಸಂಸ್ಕಾರಗಳ ವೃತಗಳ ಅವಶ್ಯಕತೆ. ಇವತ್ತ ನಾವು ಅಯ್ಯಪ್ಪ ಸ್ವಾಮಿ ವೃತ ಮಾಡ್ತೇವೆ. ಅದರ ನಿಮಿತ್ತವಾಗಿ ನಮ್ಮಲ್ಲಿರುವಂತಹ ದುಶ್ಚಟಗಳನ್ನು ನಾವು ದೂರ ಮಾಡ್ಕೋತೇವೆ. ನಮ್ಮ ಜ್ಞಾನ ಆ ಪರಮಾತ್ಮನನ್ನ ಸದಾ ಆಹ್ವಾನಿಸ್ತಿರ್ತದ. ನಮ್ಮ ವಿಚಾರ ಸದಾ ಅಯ್ಯಪ್ಪನನ್ನ ನೆನೆಸ್ತಾ ಇರ್ತದ. ಎಲ್ಲಿ ಬೆಂಕಿ ಬೀಳಲ್ಲ ಎಲ್ಲ ಕಸ ಹೋಗ್ತದ, ಹಂಗ ಮನುಷ್ಯನ ಆಧ್ಯಾತ್ಮಿಕ ವಿಚಾರದಿಂದ ಮನಸ್ಸಿನಾಗಿನೂ ಎಲ್ಲ ಕೆಟ್ಟ ಗುಣಗಳು ಮಾಯ ಆಗ್ತಾವ. ಅದಕ್ಕ ಅಕ್ಕ ಮಹಾದೇವಿನೂ ಹೇಳ್ತಾಳ, ಒಂದ್ ಕಡೆ ಮಹಾತ್ಮರ ಸಂಘದಿಂದ ಜ್ಞಾನಾಗ್ನಿ ಹುಟ್ಟಿ ಎಲ್ಲ ತವ ಗುಣಗಳು ಸುಡಿದುತ್ತದೆ ಅಯ್ಯ, ಮಹಾತ್ಮರ ಸಂಘ ತೋರಿಸಯ್ಯ ಅಂತ ಹೇಳ್ತಾಳೆ. ಪುಣ್ಯವಂತರು ವೃತ ನಿಯಮಾದಿಗಳನ್ನು ಮಾಡುವಂಥವ್ರು, ಪೂಜಾ ಮಾಡುವಂಥವ್ರು, ಆಶೀರ್ವಚನ ಒಳ್ಳೆ ಆಶೀರ್ವಚನ ಮಾಡುವ ಸಂಘ ನನಗೆ ಕೊಡು. ಅವ್ರ ವಾಣಿ ನನ್ನ ಕಿವಿಯಾಗ ಹೋದ್ರ ನನ್ನಲ್ಲಿರುವಂತಹ ಐಶ್ವರ್ಯಗಳು, ಕಾಮ, ಕ್ರೋಧ, ಮದಮತ್ಸ ಅನ್ನೋದು ಸುಟ್ಟು ಅಲ್ಲಿ ಭಕ್ತಿ ನೆಲೆ ನಿಲ್ತದೆ. ಅದಕ್ಕೆ ನೀನು ಅವ್ರನ್ನ ತೋರಿಸುವಂತ ಅಕ್ಕಮಾದೇವಿ ಹೇಳ. ಅದಕ್ಕೆ ಆ ನಿಟ್ಟಿನಲ್ಲಿ ಬಹಳ ಸುಂದರವಾದಂತಹ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಇದರ ನಿಮಿತ್ತವಾಗಿ ಎಲ್ಲ ಒಂದು ವ್ಯಸನಗಳನ್ನ ದೂರ ಮಾಡಿಕೊಂಡು ವ್ಯಸನ ಮುಕ್ತರಾಗಬೇಕು. ಎನ್ನ ದುರ್ವ್ಯಸನಿ ದುರಾಚಾರಿ ಎಂದೆನಿಸಿದಿರಯ್ಯ, ಲಿಂಗ ಪ್ರೇಮಿ ಜಂಗಮ ಪ್ರೇಮಿ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ. ಬಸವಣ್ಣ ಏನ್ ಹೇಳ್ತಾನೆ, ನನಗೆ ವ್ಯಸನ ಕೆಟ್ಟ ಮನುಷ್ಯ, ಅದನ್ನ ಮಾಡವ ಇದನ್ನ ಮಾಡವ ಅಂತ ಎಂದೂ ಅನಿಸ್ಬೇಡಪ್ಪ. ನನಗೆ ದೇವರನ್ನ ನಂಬುವಂಥವ, ಸಮಾಜವನ್ನು ಪ್ರೀತಿಸುವಂತಹ ವ್ಯಕ್ತಿಯನ್ನಾಗಿ ಮಾಡು ಸಂಗಮ ದೇವ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಜಂಗಮ ಅಂದ್ರೆ ಸಮಾಜ, ಯಾರು ಚಲಿಸ್ತಿದ್ದೆ ಅದಕ್ಕೆ ಜಂಗಮ ಅಂತಾರೆ ಜಗತ್ತಿನಲ್ಲಿ. ಅದಕ್ಕೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಏನು ಇದು ತಿಂಗಳ ಪರ್ಯಂತರವಾಗಿ
ನನಗೆ ಗುರುತಿದ್ದಿಲ್ಲ ಅಲ್ಲ. ನಮ್ಮ ಆಕಾಶ್ ಮಾನ್ಯ ನನ್ನ ಜೊತೆ ಬಂದಿದ್ದ, ಬುದ್ಧಿ ನಾವು ಇದನ್ನಷ್ಟ ಅರ್ಬಿ ಹಾಕೋತೀವಿ, ಇದನ್ನ ಒಂದೇ ಅರ್ಬಿ, ಊಟ ಮಾಡಿದ್ರು ನಾವು ಅದನ್ನ ತೋರಿಸ್ಕೋಬೇಕು, ಭಜನಾ ಮಾಡಿದ್ರು ತೋರಿಸ್ಕೋಬೇಕು, ಇದರ ಮೇಲೆ ನಾವು ಮಕ್ಕೋಬೇಕು ಅಂದಾಗ ಎಷ್ಟು ಕಠಿಣ ತಪ್ಪ ಇರುತ್ತೆ ಹಂಗ. ನನಗೆ ಗೊತ್ತಿದ್ದಿಲ್ಲ ಎಷ್ಟು ಕಠಿಣ ಅಂತ ಹೇಳಿ. ಈ ಒಂದು ವೃದ್ಧ ನಿಯಮಾದಿಗಳು ನಿಮ್ಮನ್ನ ಬಹಳ ಸದೃಢನಾಗಿ ಮಾಡ್ತಾವೆ. ನಿಮ್ಮನ್ನ ನಿಮ್ಮಲ್ಲಿ ನೈಷ್ಠಿಕತೆ ಬರ್ತೈತೆ. ಅದಕ್ಕೆ ಆ ವೃದ್ಧ ನಿಯಮಾದಿಗಳನ್ನ ಸರಿಯಾಗಿ ಮಾಡ್ರಿ. ನಂಬಿ ನಚ್ಚಿ ಕರಗಡೆವು ಎಂದನ ಶಿವನು, ನಂಬರು ನೆಚ್ಚರು ಬರೆದೇ ಕರೆಯರು, ನಂಬನರಿಯರು ಈ ಲೋಕದ ಜನರು ಅಂತ ಹೇಳಿದ್ದಾರೆ. ಬಹಳ ನಂಬ್ಕೊಂಡು ಕರೀರಿ. ಪರಮಾತ್ಮ ಓ ಅಂತಾನ, ಪರಮಾತ್ಮ ಓ ಅಂತ. ನಿಮಗೆ ಒಂದು ಪ್ರಸ್ತುತಿಯಾಗಿ ನಾ ಮಾತಾಡ್ತಾ ಇಲ್ಲ. ನನ್ನ ಶಿಷ್ಯರು ಒಂದು 5-6 ಜನ ಮಾಲಿ ಹಾಕಿದ್ರು. ಅವ್ರ ಜೀವನದಲ್ಲಿ ಪರಿವರ್ತನೆ ನೋಡಿದ್ರೆ ಅದ್ಭುತವಾದ ಪರಿವರ್ತನೆ. ಅವರು ಬಹಳ ಸುಂದರವಾಗಿ ಚಾಚು ತಪ್ಪದೆ ನಿಯಮಗಳನ್ನ ಪಾಲಿಸ್ಕೊಂಡು ಮಾಡಿದ್ರು. ಅವ್ರ ಸಂಕಲ್ಪ ಎಲ್ಲ ಈಡೇರಿ. ಅವ್ರು ಏನು ಮನಸ್ಸು ಮಾಡಿದ್ರಲ್ಲ ಅಲ್ಲಿ ಅಯ್ಯಪ್ಪ ಹೋಗಿ ಭೇಟಿ ಆಗುವಂಥದ್ದು, ಅವ್ರ ಸಂಕಲ್ಪಗಳು ಎಲ್ಲ ಅಯ್ಯಪ್ಪ ಈಡೇರಿ. ಅದಕ್ಕೆ ನೀವು ಕೂಡ ಸುಮ್ಮನೆ ಮಾಡಬೇಡ್ರಿ, ಬಹಳ ಭಯಭಕ್ತಿ ಅಂತ ಮಾಡಿದ್ದಾದ್ರೆ ಮಹಾ ಹರಿಹರ ಸುಖ ಆ ಅಯ್ಯಪ್ಪನ ಒಂದು ಕೃಪೆ ನಿಮ್ಮ ಮೇಲೆ ಆಗ್ತದ ಅಂತ ಹೇಳುತ್ತಾ ಬಹಳ ಸಂತೋಷದ ವಿಚಾರ. ಇವತ್ತಿನ ದಿನ ಬಹಳ ಗ್ರಾಮದ ಎಲ್ಲ ಮಾಲೆಧಾರಿಯರು ಇಲ್ಲಿ ಬಂದಿದ್ದೀರಿ. ನಮ್ಮ ಒಂದು ಈ ಪುಣ್ಯಕ್ಷೇತ್ರದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದೀರಿ. ಅದು ಹೇಳ್ತಾರಲ್ಲ, ಎಲ್ಲಿ ಪ್ರಸಾದ ಆಗ್ತದ ಆ ಭೂಮಿ ಪವಿತ್ರ ಆಗ್ತದೆ. ಬಸವಣ್ಣ ಹೇಳ್ತಾನೆ, ಎಲ್ಲಿ ಪ್ರಸಾದ. ಅದಕ್ಕೆ ನಿಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಅದು ಗೊಬ್ಬರ ಹಾಕಿದ್ದು ಹೊಲ ಬೆಳೀತಂತ, ಅನ್ನ ಹಾಕಿದ್ದು ಮನಿ ಹೇಳ್ತಂತ ಅಂತ ಹೇಳ್ತಾರೆ. ಹಾಗೆ ಇವತ್ತು ನನ್ನ ಮಠ ಅಂತಲ್ಲ, ಸಮಾಜ ಮಠ ಅಂದರೆ ಸಮಾಜದ ಪ್ರತೀಕವಾದದ್ದು. ಪ್ರತಿ ಎರನಾಳದ ಈ ಮಠವನ್ನು ನಂಬಿದಂಥ ಎಲ್ಲರ ಹಕ್ಕು ಇಲ್ಲೈತಿ. ಅವ್ರ ಪರವಾಗಿ ಇವತ್ತಿನ ದಿನದಲ್ಲಿ ನಾನು ಪ್ರತಿನಿಧಿ ಅಷ್ಟೇ, ಐ ಆಮ್ ನಾಟ್ ದ ಓನರ್. ನಾನು ಇಲ್ಲಿ ಒಬ್ಬ ಸೇವಕ ಅಷ್ಟೇ. ಅವ್ರ ಪರವಾಗಿ ನಾನು ಕೆಲಸ ಮಾಡ್ತಾ ಇರ್ತೇನೆ. ಆ ನಿಟ್ಟಿನಲ್ಲಿ ಆ ಒಂದು ಪುಣ್ಯದ ಫಲ ಇಡೀ ಗ್ರಾಮಕ್ಕಾಗಲಿ ಇಲ್ಲಿ ಆಗಮಿಸಿದಂಥ ನಿಮಗೂ ಸಿಗಲಿ ಅಂತ ಹೇಳುತ್ತಾ ನನ್ನ ಆಶೀರ್ವಚನಕ್ಕೆ ಹೇಳ್ತೇನೆ. ಓಂ ಶಾಂತಿ, ಓಂ ಶಾಂತಿ.